ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಬಾಬು ಸಾರಿ, ಪಾಂಡುಪುರದ ಪುಟ್ಮಲ್ಲಿ ಅವರೇ. ನಂತವ ಇದನ್ನೆಲ್ಲ ಇಟ್ಕೋಬೇಡಿ. ನನಗ್ ಕೋಪ ಬಂದ್ರೆ ಮಕ್ಕದ ಮೇಲೆ ಹೊಡೆದು ಬಿಡ್ತೀನಿ. ಈ ಪುಟ್ಮಲ್ಲಿಗೆ ಬರೀ ಸೌಟ್ ಹಿಡಿಯಕ್ ಗೊತ್ತು ಅನ್ಕೊಂಡಿದ್ದೀರಾ? ಇಲ್ಲ, ಓಬವನ್ ತರ ಒನ್ಕೆ ಹಿಡಿಯಕ್ಕೂ ಗೊತ್ತು, ರಾಣಿ ಚೆನ್ನಮ್ಮನ್ ತರ ಕತ್ತಿ ಹಿಡಿಯಕ್ಕೂ ಗೊತ್ತು. ಜಾಸ್ತಿ ಏನಾದ್ರೂ ಮಾತಾಡಿದ್ರೆ ಇದೇ ಕತ್ತಿಲಿ ನಿಮ್ಮ ರುಂಡವನ್ನು ಚೆಂಡಾಡಿ ಬಿಡುವೆ. ಪುಟ್ಮಲ್ಲಿ ಅವ್ರು ಯಾಕೆ ಹಿಂಗ್ ಆಡ್ತಿದ್ದಾರೆ? ಕಾಳಿ ಅವತಾರ ತಾಳ್ಬಿಟ್ಟಿದ್ದಾರೆ. ನಾನು ಇವ್ರಿಂದ ಬಿದ್ದಿದ್ದೇನಾದ್ರೂ ಗೊತ್ತಾಗ್ಬಿಡ್ತಾ? ಇದ್ರೆ ನನ್ನ ರುಂಡ ಚೆಂಡಾಡ್ಬಿಡ್ತಾರೆ. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು. ಚಂದ್ರನ್ರೆ ನಿಂತ್ಕೊಳ್ಳಿ. ಪರವಾಗಿಲ್ಲ, ಇನ್ನೊಂದ್ಸಲ ಬರ್ತೀನಿ. ಅಯ್ಯ, ಏನಾಯ್ತು ನಿಮ್ಗೆ? ಪುಟ್ಮಲ್ಲಿ ಅವ್ರೆ, ನೀವ್ ಇಷ್ಟೊತ್ತು ಮಾತಾಡಿದ್ದು ಫೋನ್ ಅಲ್ಲ. ನೀವ್ಯಾರ ಜೊತೆ ಅನ್ಕೊಂಡ್ರಿ? ನೀವು ನನ್ನನ್ನು ಬೆಂಡೆತ್ತಿದ್ದೀರಾ ಅನ್ಕೊಂಡ್ಬಿಟ್ಟೆ. ಅಲ್ಲ, ನಾ ಕೋಪದಲ್ಲವ್ನಿ, ನೀವು ನೋಡ್ತಾ ಇದ್ರೆ ನಗಾಡ್ತಾ ಇದ್ದೀರಲ್ಲ. ಕೋಪ ಮಾಡ್ಕೋಬೇಡಿ ಪುಟ್ಮಲ್ಲಿ ಅವರೇ, ಕೋಪ ನಿಮ್ ಸೌಂದರ್ಯಕ್ಕೆ ಒಳ್ಳೇದಲ್ಲ. ಯಾರೋ ಅಂದ್ರೆ ಯಾರ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಅಂತೆ? ನಮ್ ಬಾಬಣ್ಣನ್ ಕ್ಲಿಂಟನ್ ಮೇಲೆ. ಅದು ಕ್ಲಿಂಟನ್ ಅಲ್ಲ, ಕ್ಲೈಂಟ್. ಹಿಡಿದ್ರಿ ಚಾಡ. ನಮ್ ಬಾಬಣ್ಣ ಇನ್ನೂ ಪಟಾಪಟಿ ಚಡ್ಡಿ ಬನಿಯನ್ ಕೊಟ್ಟಿಲ್ಲ ಅಂತ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ರು. ಅವರಾಗಿದ್ದು ಬರೀ ಬಾಯಿ ಮಾತಲ್ಲಿ ಹೇಳಿದ್ದಾರೆ. ನಾನಾಗಿದ್ರೆ ಅದೇ ಚಡ್ಡಿಲ್ ಬಾರಿಸಿ ಚರಂಡಿಗೆ ಹಾಕ್ಬಿಡ್ತಿದ್ದೆ. ಮತ್ತೇನು ಅಂದ್ರೆ? ನಿಮ್ ಕಷ್ಟ ನನ್ಗೆ ಅರ್ಥ ಆಗುತ್ತೆ ಅಂದೆ. ನಮ್ ಬಾಬಣ್ಣನ ಬಗ್ಗೆ ಯಾರು ಕೆಟ್ಟಂಗ್ ಮಾತಾಡಿದ್ರೆ ನನ್ಗಾಗಲ್ಲ ಅನ್ನಿ. ಅವ್ರ ಮುಖ ನೋಡಕ್ಕೂ ಇಷ್ಟ ಇಲ್ಲ. ಅವರು ನನ್ನ ದೃಷ್ಟಿಲಿ ಶತ್ರುಗಳಿದ್ದಂಗೆ. ಹಾಗಾದ್ರೆ ನಿಮ್ ಬಾಬಣ್ಣನ ಜೊತೆ ಸ್ನೇಹದಿಂದ ಪ್ರೀತಿಯಿಂದ ಇದ್ರೆ ಅವ್ರನ್ನ ನಿಮ್ ದೃಷ್ಟಿಲಿ ಹೇಗ್ ನೋಡ್ತೀರಾ? ನಮ್ ಬಾಬಣ್ಣನ್ ಪ್ರೀತಿ ಮಾಡೋರ್ನ ನಾನು ಪ್ರೀತಿ ಮಾಡ್ತೀನಿ ಅನ್ನಿ. ಅವ್ರನ್ನ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ಬೇಕು ಅನ್ನಿಸ್ತದೆ. ನೀವು ನಿಜ ಹೇಳ್ತಿದ್ದೀರಾ? ನಂಜುನ್ಗೂ ನಂಜುಂಡೇಶ್ವರಗೂ. ನಾನೀಗ ಕೋಗಿಲೆನ್ ಬೀಳಿಸ್ಬೇಕು ಅಂದ್ರೆ ಕಾಗೆ ಕಡ್ಲೆಪುರಿ ಹಾಕ್ಬೇಕು. ಕಡ್ಲೆಪುರಿನ ಯಾಕೆ? ಸಿಟಿಗೆ ಹೋಗಿ ಕಡ್ಲೆಪುರಿ ತರ್ತಿದ್ದೆ, ನಿಮ್ಗೂ ಬೇಕಾ ಅಂದೆ. ಕಡ್ಲೆಪುರಿ ಅಂದ್ರೆ ನಮ್ ಬಾಬಣ್ಣಂಗ್ ಇಷ್ಟ ಇಲ್ಲ. ಬೇಕಾದ್ರೆ ಕಡ್ಲೆ ಮಿಠಾಯಿ ತಕ ಬನ್ನಿ, ಅದನ್ನ ನೋಡೋದಿರ್ಲಿ. ಅದ್ರ ವಾಸನೆ ಮೂಗುಗ್ ಬತ್ತಿದಂಗೆನೆ ನಮ್ ಬಾಬಣ್ಣನ ಬಾಯಲ್ಲಿ ನೀರ್ ಬರ್ತದೆ ಅನ್ನಿ. ಇನ್ನು ಮುಂದೆ ಬಾಯಲ್ಲಿ ನೀರು ಬರಲ್ಲ. ಏನೋ ಅಂದ್ರೆ? ಗೌಡ್ರ ಮೇಲೆ ಪ್ರೀತಿ ಅಭಿಮಾನ ಜಾಸ್ತಿ ಆಗ್ತಿದೆ, ಅದನ್ನ ಹೀಗೆ ಮುಂದುವರಿಸ್ತೀನಿ ಅಂದೆ. ನಾನಿನ್ ಬರಲ್ಲ? ಬನ್ನಿ ಬನ್ನಿ. ಹುಳಿ ಹುಳಿ ಸಿಹಿ ಹುಳಿ, ಇದನ್ನ ತಿಂತಿದ್ರೆ ಬಿಟ್ಟೋಗುತ್ತೆ ಮೈ ಚಳಿ. ನಮಸ್ಕಾರ ಬಾಬಾ. ನಮಸ್ಕಾರ. ಮತ್ತ್ಯಾಕಪ್ಪ ಬಂದೆ? ಹಾ ಬಾಬಾ, ನೀವು ಕೊಟ್ಟಿದ್ದ ವಶೀಕರಣದ ಪುಡಿಯಿಂದ ನಾನು ಬಯಸಿದ್ದೆಲ್ಲ ಕೈ ಸಿಕ್ತು. ಆ ಸಂತೋಷನ ಹಂಚ್ಕೊಂಡು ಹೋಗೋಣ ಅಂತ ಬಂದೆ. ಹುಳಿ ಹುಳಿ ಮತ್ತೊಂದು ಸಿಹಿ ಹುಳಿ. ಏನೇನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀಯಾ? ಬಾಬಾ, ನಮ್ಮ ಪಕ್ಕದ ರೋಡಲ್ಲಿ ಮಾಲಾ ಅಂತ ಹುಡುಗಿ ಇದ್ಲು. ಅವಳನ್ನ ಬುಟ್ಟಿಗೆ ಹಾಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೆ. ಆದ್ರೆ ನಾನು ಅವಳ ಹತ್ರ ಹೋದಾಗೆಲ್ಲ ಲೈಟರ್ ಹಿಡ್ಕೊಂಡಿರೋ ಫೈಟರ್ ತರ ಆಡೋಳು. ನೀವು ಕೊಟ್ಟ ವಶೀಕರಣದ ಪುಡಿನ ಕುಡಿಸ್ದೆ ನೋಡಿ, ಈಗ ನಾನು ಎಷ್ಟು ದೂರ ತಳ್ಳಿದ್ರು ಹಳ್ಳಿ ಮೇಷ್ಟ್ರು ಸಿನಿಮಾದಲ್ಲಿ ಸಿಲ್ಕ್ ರವಿ ಮಾಮ ಮೇಲೆ ಬಿದ್ದಂಗೆ ಅವಳು ನನ್ನ ಮೇಲೆ ಬೀಳ್ತಾಳೆ. ಮದ್ವೆಗೆ ಮುಂಚೆ ಜಾಸ್ತಿ ಬೀಳಿಸ್ಕೊಳಕೋಬೇಡ. ಯಾರ ಕೈಲಾದ್ರೂ ಸಿಕ್ಕಾಕೊಂಡ್ರೆ ಆಮೇಲೆ ನಿನಗೆ ಒದೆ ಬೀಳುತ್ತೆ. ಮೊದಲು ಮದ್ವೆ ಊಟ ಹಾಕ್ಸು. ಹಾ ಆಯ್ತು ಬಾಬಾ, ನಾನು ಬಯಸಿದ್ದನ್ನ ಸಿಗಂಗ್ ಮಾಡಿದ್ರಲ್ಲ, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. 20 ವರ್ಷ ಹಿಮಾಲಯದಲ್ಲಿ ಒಂಟಿ ಕಾಲಲ್ಲಿ ತಪಸ್ ಮಾಡಿರೋದು ಬರೀ ಥ್ಯಾಂಕ್ಸ್ ಕೇಳಕ್ಕಲ್ಲ, 3000 ದಕ್ಷಿಣೆ ಕೊಡು. ಹಾ ಹುಳಿ ಹುಳಿ, ದುಡ್ಡಿನ ಸಿಹಿ ಹುಳಿ. ತಗೋ, ಈ ಹುಳಿನ ಆದಷ್ಟು ಬೇಗ ನಿನ್ನ ಪ್ರೇಯಸಿ ಸವಿಯೋ ಹಾಗೆ ಮಾಡು. ನಿಮ್ಮ ಆಶೀರ್ವಾದ ಬಾಬಾ. ಸದಾ. ಹೇಳು ಹೇಳು, ಏನು ಬಂದಿದ್ದು? ಬಾ 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 ಬಾ. ಯಾಕೆ ಅಷ್ಟಲ್ಲಿ ಬಾ ಅಂತ ಕರಿತೀಯ? ನೀನು ಒಂದ್ಸಲಿ ಕರೆದ್ರೆ ನಾನು ಬಂದ್ಬಿಡ್ತೀನಿ. ಅದು ನಿಮ್ಮ ತಮ್ಮ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ ಸ್ವಾಮಿಗಳೇ. ನಿಮ್ಮ ಜೊತೆ ಮಾತಾಡೋಕ್ಕೆ ಏನೋ ಒಂಥರ ನಾಚಿಕೆ ಆಯ್ತದೆ. ಹುಳಿ ಹುಳಿ ಸಿಹಿ ಹುಳಿ. ನೀನು ಬಂದಿರೋದು ಗುಪ್ತರೋಗ ಆಸ್ಪತ್ರೆಗಲ್ಲ, ಸುಪ್ತ ಮನಸ್ಸಲ್ಲಿ ಅಡಗಿರೋ ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ. ಹೇಳು, ಏನಿನ್ ಸ್ಟೋರಿ? ಸ್ವಾಮಿಗಳೇ, ಈಗ ಒಬ್ಬ ಮುಟ್ಟಾಳ ಕೇಳ್ಕೊಂಡೋದ್ನಲ್ಲ, ಅವನು ನಿಜವಾಗ್ಲೂ ನಿಜನೇ ಹೇಳದ್ನಾ? ಮತ್ತೆ ಕರೆದು ಅವನ ಬೈಂದಾನೆ ನಿಜವಾಗ್ಲೂ ನಿಜ ಹೇಳಿಸ್ಲಾ? ಬೇಡ ಬಿಡಿ, ತಲುಪ್ತು. ಅವನಿಗೆ ಸಕ್ಸಸ್ ಆಗಂಗೆ ಮಾಡಿಕೊಟ್ರಲ್ಲ, ಹಂಗೂ ನನಗೂ ಸಕ್ಸಸ್ ಆಗಂಗೆ ಮಾಡಿಕೊಡಿ. ಏನು, ಅವನು ಪ್ರೀತಿಸಿರೋ ಹುಡುಗಿ ಜೊತೆಗ? ಹಾ ಬಿಡ್ತೋನಿ ಬಿಡ್ತು. ಅವನಿಗೆ
ಆದ್ರೆ ನನ್ನ ಮನ್ಸಲ್ಲಿರೋರೇ ಬ್ಯಾರೆ. ಅವರು ನನಗೆ ಸಿಗಂಗೆ ಮಾಡ್ಕೊಡಿ. ನಾನು ಕೂತಿರೋದೇ ಅದಕ್ಕಲ್ವಾ, ಯಾರ ಜೊತೆ ಆಟ ಆಡ್ಬೇಕು ಅಂತಿದ್ಯಾ? ಹಾಂ, ಹಂಗೆಲ್ಲ ಅನ್ಬೇಡಿ, ನನಗೆ ಮದುವೆ ಆಗದೆ. ಹಾಂ, ರಕ್ತ ಬರಬೇಕು ಅಂದರೆ ಕೂಯ್ಕೋಬೇಕು, ಇಲ್ಲ ಚುಚ್ಕೋಬೇಕು. ನೀನು ಎರಡೂ ಮಾಡ್ಕೊಂಡಿದ್ಯಾ? ನಿನ್ನಂಥವ್ರೆ ನನ್ನ ಹತ್ರ ಸಿಹಿ ಹುಳಿ ತಿನ್ನಕ್ಕೆ ಬರೋದು. ಹಾಂ, ಜಾಸ್ತಿ ಮಾತು ಬೇಡಿ, ಬಿರ್ನ ವಶೀಕರಣದ ಪುಡಿ ಕೊಟ್ಟು ಧನ್ಯನ್ ಮಾಡಿ. ಧನ್ಯ ಏನು, ರಸಧಾನ್ಯನೇ ಮಾಡ್ತೀನಿ. ಮ್ಯಾಲಿನ ವ್ಯಕ್ತಿ ಅನ್ಕೊಂಡಿದ್ದಿ, ಕೆಳಗಿಂದ ಬಂದ್ಬಿಡ್ತು. ಈ ಪರ್ವತೇಶ್ವರ ಬಾಬಾ ಅಂದರೆ ಹಾಗೆ. ಇದನ್ನ ಯಾವ್ದಾದ್ರು ಜ್ಯೂಸಲ್ಲೋ ಎಳ್ನೀರಲ್ಲೋ ಹಾಕಿ ಕುಡಿಸು. ಇದನ್ನ ಕುಡ್ದೆ ಇಟ್ಕಲೆ ವಶೀಕರಣ ಅದಾರ. ಆಗ್ಲೇಬೇಕು, ಇಲ್ಲ ಅಂದ್ರೆ ನಾನು ಒಂಟಿ ಕಾಲಲ್ಲಿ 20 ವರ್ಷ ಹಿಮಾಲಯದಲ್ಲಿ ತಪಸ್ ಯಾಕೆ ಮಾಡ್ಬೇಕಿತ್ತು? ಯಾಕೆ ಇನ್ನೊಂದು ಕಾಲ ಮೊಳೆ ಚುಚ್ಕೊಂಡಿತ್ತ? ಜಾಸ್ತಿ ತರಲೆ ಮಾಡ್ಬೇಡ, ಆಮೇಲೆ ನಿನ್ನೆ ವಶೀಕರಣ ಮಾಡ್ಕೊಂಡು ಹುಣಸೆ ಮರದಲ್ಲಿ ಪಿಚಾಚಿ ತರ ನೇತಾಡಂಗ್ ಮಾಡ್ಬಿಡ್ತೀನಿ. ಹಂಗೆಲ್ಲ ಮಾಡಬೇಡಿ, ನಾನು ಇನ್ನೂ ಜೀವನದಲ್ಲಿ ಏನೇನೋ ಮಾಡಬೇಕು ಅಂತ ಆಸೆ ಇಟ್ಕೊಂಡಿನಿ. 3000 ಕೊಡ್ತೀಯಾ? 1.5 ಮಾಡ್ಕೊಳ್ಳಿ. ಇದು ತರಕಾರಿ ವ್ಯಾಪಾರಿ ಅಲ್ಲ, ವಶೀಕರಣ ಚೂರ್ಣ. ಆಯ್ತು, ಕೊಡ್ತೀನಿ ಬಿಡಿ. ಹಾಲಿಂದು ಹಾಲಿಗೆ, ನೀರಿಂದು ನೀರಿಗೆ, ಇದೆಲ್ಲ ಬೇಕಾ? ಅಂತೂ ನಿನ್ ಬಾಬಾ ವೇಷ ಹಾಕಿದ್ಕೆ ಸಾರ್ಥಕ ಆಯ್ತು. ಹೌದು ಕಣ, 2 ಸ್ಪೂನ್ ಗ್ಲೂಕೋಸ್ ಪುಡಿಗೆ 3,000 ವರ್ಕೌಟ್ ಆಯ್ತು. ಇಂಥ 4 ಜನ ಸಿಕ್ಬಿಟ್ರೆ ಒಳ್ಳೆ ಬಿಸ್ನೆಸ್. ಜಾಸ್ತಿ ಡೌ ಮಾಡ್ಬೇಡಪ್ಪ, ನಾವು ಅವರಲ್ಲ ಅಂತ ಗೊತ್ತಾದ್ರೆ ಇದೇ ಹುಣಸೆ ಹಣ್ಣಲ್ಲಿ ನಮ್ ಗೋರಿ ಕಟ್ಬಿಡ್ತಾರೆ. ಸಣ್ಣ ಬುಂಡಿಗೆ ಎಷ್ಟು, ದೊಡ್ಡ ಬುಂಡಿಗೆ ಎಷ್ಟಪ್ಪ? ದೊಡ್ಡ ಬುಲ್ಡಿ 30, ಸಣ್ಣ ಬುಲ್ಡಿಗೆ 20. ಸಣ್ಣದನ್ನೇ ಕೊಡು. ಈ ಪುಡಿನ ಎಳ್ನೀರಿಗೆ ಬೆರೆಸ್ಕೊಟ್ಟು ಬಿಟ್ರೆ ಮಧುರ ಅವರು ನನಗೆ ಪರವಾಸ ಆಗ್ಬಿಡ್ತಾರೆ. ಆಮೇಲೆ ಅಣ್ಣಯ್ಯಪ್ಪನವ್ರಿಗೂ ಬುದ್ಧಿ ಕಲಿಸ್ದಂಗೆ ಆಯ್ತದೆ, ನನ್ನ ಕೆಲಸನೂ ಆದಂಗೆ ಆಯ್ತದೆ. ಶಂಕರೇಶ್ವರ, ನನ್ನ ಆಸೆಗೆ ಮಾತ್ರ ಎಳ್ಳು ನೀರು ಬಿಡ್ಬೇಡಪ್ಪ. ಹಾಯ್ ಗೌಡ್ರೆ, ಏನು ಭಾರಿ ಖುಷಿಯಾಗಿದ್ದಂಗಿತ್ತ? ಖುಷಿ ಏನು ಇಲ್ಲ ಕಂಬುಡಿ, ದಾವಾಗಿತ್ತಲ್ಲ ಎಳ್ನೀರು ಕುಡಿಯವಂತ ಬಂದು. ಎಳ್ನೀರ ಲಾಯ್ಕಿತ್ತ. ಅಯ್ಯಬ್ಯ, ಜೀವ ಬಂದಂಗೆ ಆಯ್ತು. ಹಾಯ್ ಗೌಡ್ರೆ, ಎಂಥದ್ದು ಹಿಂದೆ ಹುಗ್ಸಿ ಬೆಚ್ಕೊಂಡದ್ದ? ಏನು ಇಲ್ಲ ಕಂಬುಡಿ. ನಂಗೆ ಸುಳ್ಳು ಹೇಳ್ತೀರಾ? ನೀವು ಎಂಥದ್ದು ಹಿಂದೆ ಹುಗ್ಸಿ ಬೆಚ್ಕೊಂಡದ್ದು ನಾ ಕಂಡಿದೆ. ಇನ್ಸ್ಪೆಕ್ಟ್ರೆ, ಘಟ ಶಾನೆ ಈಟಾಗ್ಬಿಟ್ಟಿತ್ತು, ತಣ್ಣಗಾಗ್ಲಿ ಅಂತ ಗ್ಲೂಕೋಸ್ ಪೌಡರ್ ತಗೊಂಡೋಯ್ತಾವ್ನಿ. ಗ್ಲೂಕೋಸ್ ಪೌಡ್ರ್? ನನ್ನೆಂತ ಗಾಂಪ ಅಂದಳಿ ಮಾಡಿದ್ದೆ ಮರ. ಗ್ಲೂಕೋಸ್ ಪೌಡ್ರಾ ಇಲ್ಲ ಬ್ರೌನ್ ಶುಗರ? ಇನ್ಸ್ಪೆಕ್ಟ್ರೆ ಬಿಡ್ತೋನಿ, ನಾನು ಮರ್ಯಾದಷ್ಟ, ಅವೆಲ್ಲ ನಂಗೆ ಹೆಂಗ್ ಗೊತ್ತಿದ್ದು? ನಂಗೆ ಗೊತ್ತಿತ್ತು ಮರ್ರೆ. ಈ SI ಬಜರಂಗಿ ಒಬ್ರನ್ನ ಒಂದ್ಸಲ ಕಂಡ್ರೆ ಸಾಕು, ಕಣ್ಣಗೆ ಸ್ಕ್ಯಾನ್ ಮಾಡಿಬಿಡ್ತ. ನಿಮ್ಮ ಕೈಯಂಗಿಪ್ಪುದು ಬ್ರೌನ್ ಶುಗರು ಅಲ್ಲ, ಗ್ಲೂಕೋಸ್ ಪುಡಿಯೂ ಅಲ್ಲ, ಬಾಬಾ ನಿನ್ ತಕ ಬಂದದ್ದು ವಶೀಕರಣ ಚೂರ್ಣ ಅಂದಳಿ ನಂಗೆ ಗೊತ್ತಿತ್ತು ಮರ್ರೆ. ಅದು ಅದು ಹೆದರ್ಕಣ್ಬೇಡಿ, ನಾನೇನು ಅದನ್ನು ಕಿತ್ಕಂತಿಲ್ಲ. ಹೇಳಿ, ಯಾರನ್ನ ವಶೀಕರಣ ಮಾಡೋಕಂದಲ್ಲಿ ಆ ಚೂರ್ಣ ತಕ ಬಂದದ್ದ? ಯಾರನ್ನೂ ಇಲ್ಲ ಕಂಬುಡಿ, ಅದು ನನ್ನ ಪಟಾಪಟಿ ಚಡ್ಡಿ ಬನ್ನಿನ ವ್ಯಾಪಾರ ಓಸಿ ಡಲ್ಲಾಗಿತ್ತು, ಅದಕ್ಕೆ ಜನ ನಾನು ನೋಡಿ ಬರಲಿ ಅಂತ ಆ ಪುಡಿ ತಗೊಂಬಂದಿನಿ. ನಿಮ್ಗೆ ನೀವೇ ವಶೀಕರಣ ಮಾಡ್ಕೊಂಡ ಮರ್ರೆ. ಇದನ್ನು ನಾನು ನಂಬ್ಕ. ವಾಯ್ ಗೌಡ್ರೆ, ನಿಮ್ಮಂಥವ್ರು ನನ್ನ ಸರ್ವಿಸಲ್ಲಿ ಎಷ್ಟು ಜನನ ಕಾಣ್ಲ, ನಿಜ ಅಂತಂದೇಳಿ ಹೇಳಿ. ಈಗ ಇದೆಲ್ಲ ಬೇಕಾ? ಬೇಕು ಅಂದ್ರೆ ಹೇಳಿ, ಇನ್ನೊಂದು ಬುಡ್ಡೆ ಎಳ್ನೀರು ಕುಡ್ಕೊಂಡು ಹೋಗಿ, ದೊಡ್ಡ ಬುಡ್ಡೆ ಎಳ್ನೀರನ್ನ ಕೊಡಪ್ಪ. ಬರೀ ನೀರು ಕುಡಿಸಿ ಕಳ್ಸ್ಕೊಂಡಳಿ ಮಾಡಿರ್ಯಾ? ಈ ವಿಷಯನ ಯಾರಿಗೂ ಹೇಳೋಕ್ಕಾಗಂದಳಿ ಇದ್ರೆ 2000 ಬೀಡ ಹೊಡೀನಿ. ನೀವೀಗ ಬೀಡ ಕೊಡ್ದಿದ್ರೆ ಸೀದಾ ನಿಮ್ಮ ಮನೆಗೆ ಹೋಗಿ ನೀವು ಚೂರ್ಣ ತಗೊಂಡದ ವಿಷಯನ ಪುಟ್ಮಲ್ಲಿ ಅವ್ರಿಗೆ ಹೇಳಿ, ಅವ್ರ ಹತ್ರ ನಾನೇ 4000 ರೂಪಾಯಿ ತಗಂತೆ. ಹಂಗೆಲ್ಲ ಮಾಡ್ಬೇಡ್ಕೊಂಬಿಡಿ, ನಾನೇ ಕೊಡ್ತೀನಿ. ನಿಯತ್ ಹಿಂಗೆ ಇರ್ಲಿ. 2 ಎಳ್ನೀರು ಪಾರ್ಸೆಲ್, ದುಡ್ಡು ಗೌಡ್ರು ಕೊಡ್ತಾರೆ. ಮಧುರ ಅವ್ರೆ ಹೇಳಿ ಗೌಡ್ರೆ. ನೋಡಿ, ನಿಮ್ಗೋಸ್ಕರ ಯಾನ್ ತಂದಿನಿ? ಎಳ್ನೀರು. ಇದನ್ನ ಕುಡಿದು ತಣ್ಣಗಿರಿ. ನಾನೇ ಮರ ಕಿತ್ಕೊಂಡ್ಬಂದಿ. ಅಯ್ಯ, ಮರ ಜಾಸ್ತಿ ಉದ್ದ ಇರಲಿಲ್ಲ ಕಂಬುಡಿ, ಒಂದು 20 ರಿಂದ 25 ಅಡಿ ಉದ್ದ ಇತ್ತು. ಇದನ್ನ ಕುಡಿದು ಇದಕ್ಕೆ ಮುಕ್ತಿ ಕೊಡಿ, ನನಗೆ ಪ್ರೀತಿ ಕೊಡಿ. ಅಂದ್ರೆ ಪ್ರೀತಿಯಿಂದ ತಂದಿನೆಲ್ಲ ಕುಡ್ಕೊಳ್ಳಿ ಅಂದಿ. ಅಲ್ಲ, ಬೆಂಗಳೂರಲ್ಲಿ ಇರೋ ಬರೋ ಮರಗಳನ್ನೆಲ್ಲ ಕಡ್ದು ಹಾಕಿದ್ದಾರೆ, ನೀವ್ ಹೇಗ್ ಮರ ಹತ್ತಂದ್ರಿ? ಅಲ್ಲ ಮಧುರ ಅವ್ರೆ, ಬೀದಲ್ಲಿರೋ ಮರಗಳನ್ನೆಲ್ಲ ತರ್ದಾಕರೆ, ಹಟ್ಟಿ ಕಾಂಪೌಂಡಲ್ಲಿರೋ ಮರನ ತರ್ದಾಕಿದಾರ.
ನಾನು ಪ್ರೀತಿಯಿಂದ ತಂದ್ಕೊಟ್ರೆ ಕುಡಿಯೋದು ಬಿಟ್ಬಿಟ್ಟು ಇದಕ್ಕೆ ಈ ಪಾಟಿ ಪ್ರಶ್ನೆಗಳು ಕೇಳಿರಿ. ಸಾರಿ ಗೌಡ್ರೆ, ಈಗ ತಾನೇ 2 ಗ್ಲಾಸ್ ಜ್ಯೂಸ್ ಕುಡ್ದೆ, ಹೊಟ್ಟೆ ಫುಲ್ ಆಗಿದೆ, ಇದನ್ನ ಕುಡಿಯಕ್ ಜಾಗ ಇಲ್ಲ. ಹಂಗೆಲ್ಲ ಹೇಳ್ಬೇಡಿ ಮಧುರವ್ರೆ, ಹುಸಿ ಜಾಗ ಮಾಡ್ಕೊಂಡು ಕುಡಿದು ಬಿಡಿ. ಇಲ್ಲಾದ್ರೆ ನಮ್ಮ ಮಾಡಿದ್ದೆಲ್ಲ ಮಾದಪ್ಪನ ಬೆಟ್ಟದ ಜಾತ್ರೆಯಲ್ಲಿ ಬಾಳೆಹಣ್ಣು ಸಿಪ್ಪ ಎಷ್ಟಂಗೆ ಆಯ್ತದೆ. ಅಂತದೇನ್ ಮಾಡಿದ್ರಿ? ಅಂದ್ರೆ ಪ್ರೀತಿಯಿಂದ ಮರ ಕಿತ್ಕೊಂಡ್ ಬಂದಿದೆಯಲ್ಲ ಅದೆಲ್ಲ ವೇಸ್ಟ್ ಆಗ್ಬಿಡ್ತದೆ ಅಂದಿ. ಹಾಗೇನೂ ಆಗಲ್ಲ, ಇದನ್ನ ತಗೊಂಡ್ ಹೋಗಿ ಪುಟ್ಮಲ್ಲಿ ಅವ್ರು ಕೊಡಿ, ಅವ್ರ ಖುಷಿ ಆಗುತ್ತೆ. ಅವಳು ಖುಷಿ ಯಾವನ ಬೇಕು ಏನಂದ್ರಿ? ಅಂದ್ರೆ ಅವಳಿಗೊಂದು ತಂದ್ಕೊಟ್ಟಿ ಅವ ಕುಡ್ಕೊಂಡು ಇದನ್ನ ನಿಮಗ್ ಕೊಡಕ್ಕೆ ಹೇಳಿದ್ಲು. ಹೇಳದ್ನಲ್ಲ, ಜ್ಯೂಸ್ ಕುಡ್ದಿದ್ದ ಇಲ್ಲಿ ತನಕ ಇದೆ, ನಂಗೆ ಇದನ್ನ ಕುಡಿಯಕ್ ಆಗಲ್ಲ. ಡಾರ್ಲಿಂಗ್, ಈ ಪಟಾಪಟಿ ಚಡ್ಡಿ ಬನ್ನಿನ ಮಾರೋರು ಇಲ್ಲೇನ್ ಮಾಡ್ತಿದ್ದಾರೆ? ಜಾನಿ, ಮನೆಗ್ ಬಂದವ್ರ ಹತ್ರ ಹೇಗ್ ಮಾತಾಡ್ಬೇಕು ನಮ್ಗೆ ಗೊತ್ತಾಗಲ್ವಾ? ಅಪರೂಪಕ್ಕೆ ಬರೋರಾದ್ರೆ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬೋದು, ಎಡವಿದ್ರೆ ಕಾಲಿಗೆ ಸಿಗೋ ಇಂಥವ್ರನ್ನ ಹೀಗೆ ಮಾತಾಡಿಸ್ಬೇಕು. ನೋಡಿದ್ರ ಮಧುರ ಅವ್ರೆ, ನಿಮಗ್ ನನ್ ಮೇಲಿರೋ ಪ್ರೀತಿ ಅಣ್ಣಪ್ಪನವ್ರಿಗೆ ಇಲ್ಲ. ಗೌಡ್ರೆ, ಮಧುಗೆ ನನ್ನ ಮೇಲೆ ಬಿಟ್ರೆ ಬೇರೆ ಯಾರ ಮೇಲೂ ಪ್ರೀತಿ ಇಲ್ಲ. ನಾನು ಹೇಳೋದು ವಿಶ್ವಾಸನ ಉಳಿಸ್ಕೊಳ್ಳೋದ್ರಲ್ಲಿ ಅಣ್ಣಪ್ಪನವ್ರೆ. ನಿಮ್ಮಂತವ್ರ ಹತ್ರ ವಿಶ್ವಾಸ ಉಳಿಸ್ಕೊಂಡ್ರೆ ಕೆಟ್ಟದ್ದೇ ಆಗೋದು. ಜಾನಿ ಜಾಸ್ತಿ ಆಯ್ತು. ಗೌಡ್ರು ನೋಡಿ, ನಂಗೋಸ್ಕರ ಎಳ್ನೀರ್ ತಂದ್ಕೊಟ್ಟಿದ್ದಾರೆ. ನೀವ್ ಯಾವತ್ತಾದ್ರೂ ನಂಗೆ ಎಳ್ನೀರ್ ತಂದ್ಕೊಟ್ಟಿದ್ದೀರಾ? ಎಳ್ನೀರ್ ತಂದು ಕೊಟ್ಟ ತಕ್ಷಣ ಒಳ್ಳೆವ್ರಾ? ನಿನಗೆ ಎಳ್ನೀರ್ ಕುಡ್ದ್ಯಾ? ನಂಗೆ ಆಗಲ್ಲ ಅಂದ್ರೆ ಗೌಡ್ರು ಬಿಡ್ತಿಲ್ಲ. ಹೌದಾ? ತಗೊಳ್ಳಿ, ಹೋಗ್ತಾ ಹಾಗೆ ಹಸಿ ತ್ಯಾಜ್ಯ ಡಬ್ಬಕ್ಕೆ ಹಾಕ್ಬಿಟ್ಟು ಹೋಗ್ಬಿಡಿ. ಜಾನಿ, ದಿಸ್ ಇಸ್ ಟೂ ಮಚ್. ಅವ್ರಷ್ಟು ಪ್ರೀತಿಯಿಂದ ತಂದ್ಕೊಟ್ಟಿದ್ದಾರೆ, ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳ್ಬಾರ್ದಾ? ನಂದ್ ಕುಡಿ ಅಂತ ನಾನು ಹೇಳಿದ್ನ. ಆದ್ರೆ ಕುಡಿದ್ರಿ ತಾನೆ? ಹೋಗ್ಲಿ ಬಿಡಿ ಮಧುರ ಅವ್ರ, ಅಣ್ಣಪ್ಪನವ್ರಿಗೆ ಸಂಬಂಧಗಳನ್ನ ಹೆಂಗ್ ಉಳಿಸ್ಕೋಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಮಧುರ ಅವ್ರ, ನನ್ನ ಸಮಸ್ಬಿಡಿ, ನನ್ನ ಮಗನ್ ಇನ್ನೊಂದ್ಸತ ಎಟ್ಟಿ ಕಾಲು ಇಡಲ್ಲ. ಒಳ್ಳೇದೇ ಆಯ್ತು, ನೀವು ನಮ್ಮ ಮನೆಗೆ ಬರ್ಲಿಲ್ಲ ಅಂತ ಇಲ್ಲಿ ಯಾರು ಗೊಳೋ ಅಂತ ಅಳಲ್ಲ. ಜಾನಿ, ಸ್ಟಾಪ್ ಇಟ್. ಗೌಡ್ರೆ, ಜಾನಿ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಹಾಗಂತ ನಾನು ಮನೆಗೆ ಬರಲ್ಲ ಅಂತೆಲ್ಲ ಹೇಳ್ಬೇಡಿ. ನೇಬರ್ಸೇ ಮನೆಗೆ ಬರಲಿಲ್ಲ ಅಂದ್ರೆ ಹೇಗಾಗುತ್ತೆ? ನಿಮ್ಮಂತ ಒಳ್ಳೆ ಸ್ನೇಹ ಪಡೆಯಕ್ಕೆ ನಾವು ಪುಣ್ಯ ಮಾಡಿದ್ವಿ. ನಿಮ್ ಬಾಬಣ್ಣನ ಜೊತೆ ಸ್ನೇಹದಿಂದ ಪ್ರೀತಿಯಿಂದ ಇದ್ರೆ ಅವ್ರನ್ನ ನಿಮ್ ದೃಷ್ಟಿಲಿ ಹೇಗ್ ನೋಡ್ತೀರಾ? ನಮ್ ಬಾಬಣ್ಣನ್ ಪ್ರೀತಿ ಮಾಡೋರ್ನ ನಾನು ಪ್ರೀತಿ ಮಾಡ್ತೀನಿ ಅನ್ನಿ. ಅವ್ರನ್ನ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ಬೇಕು ಅನ್ನಿಸ್ತದೆ. ಸಾರಿ, ಐ ಆಮ್ ವೆರಿ ಸಾರಿ ಗೌಡ್ರೆ. ಮಾಡೋದೆಲ್ಲ ಮಾಡ್ಬಿಟ್ಟು ಸಾರಿ, ಐ ಆಮ್ ವೆರಿ ಸಾರಿ ಅಂದ್ರೆ ಕೋಪ ಎಲ್ಲ ಹೊಂಟೋದ್ದ. ನಿಮ್ ಕೋಪನ ಹೇಗೆ ಒಗ್ಗಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಗೌಡ್ರೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನು ಮಾಡಿದ ತಪ್ಪಿಗೆ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಈ ಎಳ್ನೀರ್ ಮೇಲೆ ಆಣೆ, ನಾನು ಯಾವತ್ತೂ ನಿಮ್ಮನ್ನು ಬೇಜಾರು ಮಾಡಲ್ಲ. ಚೂರ್ಣ ಆಗ್ಲೇ ಕೆಲಸ ಮಾಡಕ್ ಶುರು ಮಾಡ್ಬಿಟ್ಟದೆ. ಇನ್ನೂ ಇಲ್ಲೇ ಇದ್ರೆ ನನ್ನ ಕಥೆ ಅಷ್ಟೇ. ಗೌಡ್ರೆ ಗೌಡ್ರೆ ಗೌಡ್ರೆ, ಊರ್ಫೆಲ್ಲ. ಜಾನಿ, ನೀವು ಬಿಹೇವ್ ಮಾಡ್ತಿರೋ ರೀತಿ ಒಂಚೂರು ಸರಿ ಇಲ್ಲ. ಪಾಪ ಗೌಡ್ರು ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ರು. ಅವರಲ್ಲಿ ಬೇಜಾರು ಮಾಡ್ಕೊಂಡು ಹೋದ್ರು. ನಾನು ಮಾಡಿದ ತಪ್ಪು ನನ್ಗೆ ಅರ್ಥ ಆಗಿ ಅವ್ರನ್ನ ಖುಷಿ ಪಡಿಸೋಕೆ ಅಂತ ಕಿಸ್ ಕೊಟ್ಟು ಸಾರಿ ಕೇಳಿದ್ನಲ್ಲ. ನೀವು ಈ ರೀತಿ ಕಿಸ್ ಕೊಟ್ಟಿದ್ದೆ ತಪ್ಪು ಅಂತ ಹೇಳಿದ್ದು. ನೀವು ಹೀಗೆ ಬಿಹೇವ್ ಮಾಡಿದವ್ರು ನಿಮ್ಮ ಬಗ್ಗೆ ಏನಂತ ತಿಳ್ಕೊಳ್ಳಲ್ಲ. ಯಾರು ಏನಂದ್ಕೊಂಡ್ರು ಪರವಾಗಿಲ್ಲ, ಆದ್ರೆ ಗೌಡ್ರು ಖುಷಿಯಾಗಿರ್ಬೇಕಷ್ಟೇ. ಡಿಸ್ಗಸ್ಟಿಂಗ್. ಗೌಡ್ರೆ, ಇದು ಬರೀ ಸ್ಯಾಂಪಲ್ ಅಷ್ಟೇ. ಇನ್ನು ಮುಂದೆ ನಿಮ್ಮ ಪಾಲಿಗೆ ನಾನು ಕೆಂಡ ಸಂಪಿಗೆ ಗಿಣಿಮರಿ ಕೇಸ್ತರ. ಅಲ್ಲ ನೀನೇ ತಾಯೇ, ಎಲ್ಲೆಲ್ಲೂ ನಿನ್ನ ಮಾಯೆ. ಯಾಕೆ ತಾಯಿ ಬಡವನ ಮೇಲೆ ಈ ಪಾಟಿ ಪಾಪ? ನಾ ಯಾನೇ ಮಾಡಕ್ ಹೋದ್ರು ಉಲ್ಟಾ ಮಾಡಿ ನನ್ನ ಸಂಕಷ್ಟಕ್ಕೆ ಸಿಗಾಕ್ಬಿಡ್ತಿದೆ ಅಲ್ವಾ? ನನ್ನ ಮೇಲೂ ಹೊಸಿ ಕರುಣೆ ತೋರಿಸು ತಾಯಿ. ಬರೀ ಕರುಣೆ ಮಾತ್ರ ಅಲ್ಲ, ಪ್ರೀತಿ, ವಾತ್ಸಲ್ಯ, ಮಮಕಾರ ಎಲ್ಲರೂ ತುಂಬಿ ತುಂಬಿ ಕೊಡ್ತಾ ಇರ್ತೀನಿ. ನೀವು ತುಳ್ಕೊಸ್ತಾ ಇರಿ. ಅಣ್ಣಯ್ಯಪ್ಪನವ್ರ ಧ್ವನಿಲಿ ಮಾತಾಡ್ತಾ ಇದೆ. ಅವ್ರ ಅಣ್ಣಯ್ಯಪ್ಪನ ಧ್ವನಿಲಿ ಮಾತಾಡ್ತಿಲ್ಲ, ಅಣ್ಣಯ್ಯಪ್ಪನೇ ಮಾತಾಡ್ತಿರೋದು. ನೋಡ್ರಿ, ಯಾಕ ಕಿರ್ಚ್ಕೋತೀರಾ? ನೀವು ಕಿರ್ಚ್ಕೊಂಡ್ರೆ ನನ್ನ ಪುಟ್ಟ ಹೃದಯಕ್ಕೆ ನೋವಾಗುತ್ತೆ. ಗೌಡ್ರೆ, ನೀವು ಯಾವಾಗಲೂ ಖುಷಿ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಓ ಅಣ್ಣಪ್ಪನವ್ರೆ, ನೀವು ಮಾತಾಡ್ತಾರ ಸರಿ ಇಲ್ಲ. ಹೇಗೆ ಮಾತಾಡಿದ್ರೆ ಸರಿ ಗೌಡ್ರೆ? ನಾನು ಇಷ್ಟು ಪ್ರೀತಿ ಆತ್ಮೀಯತೆಯಿಂದ ನಿಮ್ಮ ಹತ್ರ ಬಂದ್ರು ನೀವು ಕರಡಿ ತರ ಗುರ್ರ ಅಂತೀರಾ? ಗುರ್ರ ಅನ್ನೋದು ಕರಡಲ್ಲ. ನೀವು ಸಿಂಹ ಅಲ್ವಾ? ಹಾಗಿದ್ರೆ ನಿಮ್ ಪಂಚಿಂಗ್ ಡೈಲಾಗ್ ಒಂದ್ಸಲ ಹೊಡೀರಿ ಗೌಡ್ರೆ. ಅಯ್ಯೋ, ನೀವು ಮಾತಾಡ್ತಾರ ನೋಡ್ರೆ ಮೈ ಕೈ ಪರ್ಚ್ಕೋಬೇಕು ಅನ್ಸುತ್ತೆ. ಪಂಚಿಂಗ್ ಡೈಲಾಗ್ ಎಲ್ಲಿಂದ ಬಂದದು? ಪರ್ಚ್ಕೊಂಡ್ರೆ ಮುಲಾ ಮುಚ್ಚಕ್ಕೆ ಅಂತಾನೆ ನಾನಿಲ್ವಾ? ಗೌಡ್ರೆ ನಿಂತ್ಕೊಳ್ರಿ, ಗೌಡ್ರೆ ನಿಂತ್ಕೊಳ್ಳಿ. ನಾನ್ ಮಾತ್ರ ಇವತ್ತು ನಿಮ್ಮನ್ನು ಬಿಡೋದಿಲ್ಲ. ಬಿಡಲಾರೆ ಎಂದು ನಿನ್ನ, ನೀನಾದೆ ನನ್ನಿ ಪ್ರಾಣ. ದೂರಾಗಿ ಹೋದರೆ ನೀನು, ನಾನೆಂದು ಬಾಳೆನು. ಬಾಬಣ್ಣ, ಅದ್ಯಾಕಂಗ
ಐಸ್ ಕ್ರೀಮ್ ಮಾಡಿರಿ. ಐ ಕಟ್ ಮಾಡಿ ಸ್ಕ್ರೀಮ್ ಅಷ್ಟೇ. ಹಿಡಿದ್ರಿ ಜಾಣ. ಯಾಕೊಂಡ್ ಕಿರ್ಚ್ಕೊಂಡ್ರಿ? ನೋಡಿ ಪುಟ್ಮಲ್ಲಿ ಅವ್ರೆ, ನಾನು ಇಷ್ಟು ಪ್ರೀತಿಯಿಂದ ಹತ್ರ ಬಂದ್ರೆ ನಾಯಿ ಹಿಡಿಯೋ ವ್ಯಾನ್ ಬಂದಾಗ ನಾಯಿಗಳು ಹೆದರ್ಕೊಂಡು ಓಡೋಗ್ತಾವಲ್ಲ ಹಾಗೆ ಓಡೋಗ್ತಿದ್ದಾರೆ. ನೀವು ನಾಯಿ ಹಿಡಿಯೋರಲ್ಲ, ಹುತ್ತ ಆಸ್ಪತ್ರೆ ತಪ್ಪಿಸ್ಕೊಂಡ್ ಬಂದಿರೋರು. ಸರಿಯಾಗಿ ಹೇಳಿದ್ರಿ. ನೋಡಿ ಗೌಡ್ರೆ, ಅದೇನೋ ಗೊತ್ತಿಲ್ಲ, ನಿಮ್ ಕೈಯಾರೆ ಎಳ್ನೀರು ಕುಡ್ದಾಗಿಂದ ನೀವೇ ಬೇಕು, ನಿಮ್ ಜೊತೆ ಮಾತಾಡ್ಬೇಕು, ನೀನೇ ಬೇಕು ಅನ್ಸುತ್ತೆ. ನೀವು ಕೊಟ್ಟಿದ್ ಬರೀ ಎಳ್ನೀರಲ್ಲ, ಪ್ರೀತಿ ಅಮೃತ. ನೀವು ಮಾತಾಡ್ತಾರ ಸರಿ ಇಲ್ಲ. ಪಾಪಣ್ಣ ಯಾಕೆ ಹಿಂಗಾಡೇನೆ? ಪಾಪ ಚಂದನ್ ಅವರು ನಿಮ್ ಮೇಲೆ ಎಷ್ಟೊಂದು ಪ್ರೀತಿ ಮಾಡ್ಕೊಂಡವ್ರ, ನೀವು ಅವ್ರ ಪ್ರೀತಿ ತೋರಿಸ್ಬೇಕಲ್ವಾ? ಆಮೇಲೆ ಪುಟ್ಮಲಿ ನಿನಗೆ ಯಾರು ಅರ್ಥ ಆಗಲ್ಲ, ಸುಮ್ಮನೆ ಇದು ಪ್ರೀತಿ ಅಲ್ಲ, ಪ್ರಣಯ. ಪ್ರಣಯ ಗಿಡ ಅದೆಲ್ಲ ನನಗೆ ಗೊತ್ತಿಲ್ಲ. ಇವ್ರು ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಅಂದ್ರೆ ನೀವು ಇವ್ರನ್ನ ಪ್ರೀತಿ ಮಾಡ್ಬೇಕಲ್ವಾ? ಪುಟ್ಮಲ್ಲಿ ಅವ್ರು ಹೇಳಿದ್ಮೇಲೆ ಮುಗಿದೋಯ್ತು. ಬನ್ನಿ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡ್ ಬರೋಣ. ನಾ ಬರಲ್ಲ ಅಂದ್ಮೇಲೆ ಬರಲ್ಲ. ನೀವು ಬರ್ಲಿಲ್ಲ ಅಂದ್ರೆ ನಾನ್ ಬಿಡ್ಬೇಕಲ್ಲ. ಗೌಡ್ರೆ, ನನ್ನ ಹೃದಯದ ಕೂಗು ನಿಮಗೆ ಕೇಳಿಸ್ತಿಲ್ವಾ? ಒಂದ್ಸಲ ಕೇಳಿಸ್ಕೊಳ್ಳಿ. ಗೌಡ್ರೆ ಗೌಡ್ರೆ ಅಂತ ಬಡ್ಕೋತಿದೆ, ನಿಮ್ಗೆ ಅರ್ಥನೇ ಆಗ್ತಿಲ್ವಾ? ಪ್ಲೀಸ್ ಒಂದ್ ನಿಮಿಷ ಸೈಡ್ ಬನ್ನಿ. ಗೌಡ್ರೆ ಗೌಡ್ರೆ ಕೈ ಕೊಡಿ. ಅಣ್ಣಪ್ಪನವ್ರೆ ನಿಮಗ್ ಕೈ ಕೊಡಲ್ಲ, ಬೇಕಾದ್ರೆ ಪುಟ್ಮಲಿ ಕೊಡ್ತೀನಿ. ಪಾಪಣ್ಣ ಏನ್ ಮಾತು ಅಂತ ಆಡಿರಿ? ಅಯ್ಯೋ ನಿನ್ ಕೈ ಹಿಡಿತೀನಿ ಅನ್ನೋ ಅರ್ಥ ಹೇಳೋದಕ್ಕಮ್ಮೆ. ಹಂಗಂದ್ರಿ? ಕೈ ಕೊಡ್ಲಿಲ್ಲ ಅಂದ್ರೆ ಬಿಡೋರು ಯಾರು? ಇದೇ ನೋಡಿ ನಂಗೆ ಇಷ್ಟ ಆಗಲ್ಲ ಅನ್ನೋದು. ಮೊದ್ಲಿಗೆ ಇಷ್ಟ ಆಗಲ್ಲ, ಹೃದಯದ ಭಾವನೆನ ಅರ್ಥ ಮಾಡ್ಕೊಂಡ್ರೆ ಆಮೇಲೆ ಎಲ್ಲ ಇಷ್ಟ ಆಗ್ಬಿಡುತ್ತೆ. ನೋಡ್ರಿ ಬಾಬಣ್ಣ, ಚಂದನ್ ಅವರು ನಿಮ್ ಮೇಲೆ ಎಷ್ಟೊಂದು ಪ್ರೀತಿ ಮಾಡ್ಗವ್ರೆ. ಇವ್ರು ಮಡಗ ಬದಲು ಮಧುರ ಅವ್ರಾದ್ರೂ ಮಡಿಗೆ ಚಂದಾಗಿರೋದು. ಈ ಅಪ್ಪನ ಪ್ರೀತಿ ತಗೊಂಡು ಏನ್ ಮಾಡೋದು ಹೊಂದಿ. ಗೌಡ್ರೆ ಕೈ ಕೊಡಿ. ಅಣ್ಣಪ್ಪನವ್ರೆ ಪುನಃ ಕೈ ಕೊಡಿ ಕೈ ಕೊಡಿ ಅಂತ ಕೇಳ್ತಿರ್ ಚಂದಾಗಿರಲ್ಲ ನೋಡಿ. ಕಾರಣ ಇಲ್ಲದೆ ಕಸನು ಮುಟ್ಟನಲ್ಲ ಈ ಜಾನಿ ಅಂತದ್ರಲ್ಲಿ ನಿಮ್ಮನ್ ಮುಡ್ತೀನ? ಅಂದ್ರೆ ಕಾರಣ ಇದೆ ಅಂದೆ. ಇಲ್ಲಿ ನೋಡಿ, ಲವ್ ಬ್ಯಾಂಡ್ ಇದನ್ನ ಕಟ್ಟಿ ಬಾಂಧವ್ಯನ ಗಟ್ಟಿ ಮಾಡ್ಕೊಳ್ಳೋಣ ಅಂತ. ನಂಗೆ ಯಾವ ಬ್ಯಾಂಡು ಬೇಡ. ಪುಟ್ಮಲ್ಲಿ ಅವ್ರೆ ನೀವಾದ್ರೂ ಹೇಳಿ. ಬಾಬಣ್ಣ ಅವ್ರು ಕೈ ತಾನೇ ಕೇಳ್ತಾ ಇರೋದು, ಕೊಟ್ಬಿಡಿ. ಅಯ್ಯೋ ತಟ್ಪಟ್ಟಿರ್ತದೆ, ನಿಂಗೆ ಯಾರು ಅರ್ಥ ಆಗಲ್ಲ, ಸುಮ್ಮನೆ ಎಲ್ಲ ಅರ್ಥ ಆಯ್ತದೆ, ಕಟ್ಟಿ ಕಟ್ಟಿ. ಆತ್ರದಲ್ಲಿ ಯಾರ ಕೈಗೆ ಆಗ್ತೇನೆ ಅನ್ನೋದೇ ಗೊತ್ತಾಗ್ಲಿಲ್ಲ. ಅದ್ ಬೇಕಾದ್ರೆ ಅಲ್ಲೇ ಇರ್ಲಿ, ಇವ್ರಿಗೆ ಬೇರೆ ಬ್ಯಾಂಡ್ ತಂದು ಕಟ್ತೀನಿ. ಯಾನು ಬೇಡ. ಆಮೇಲೆ ಪುಟ್ಮಲಿ ತಗಮೆ ತಗಮೆ. ಚಂದನ್ ಅವರೇ, ಯು ಆರ್ ಸೋ ಸ್ವೀಟ್. ಪುಟ್ಮಲ್ಲಿ ಅವ್ರೆ, ಅದು ಟ್ವೀಟ್ ಅಲ್ಲ, ಸ್ವೀಟ್. ಹೇಳಿದ್ರಿ ಜಾಣ. ಪುಟ್ಮಲ್ಲಿ ಅವ್ರೆ, ನೀವು ಸ್ವೀಟ್ ಅಂದ್ರಲ್ಲ ಅಷ್ಟೇ ಸಾಕು. ನಿಮ್ಮ ಪ್ರೀತಿನ ಪಡೆಯೋದಕ್ಕೆ ಆ ದನ ಕಾಯೋರ ಕಾಲ್ಗೆ ಗೆಜ್ಜೆ ಬೇಕಾದ್ರೂ ಕಟ್ತೀನಿ. ದೇವ್ರೆ, ಈ ಬಲೂನ್ ನನ್ನ ಹಾರ್ಟ್ ಅಂತ ತಿಳ್ಕೊಂಡು ಪುಟ್ಟಮಲ್ಲಿಯವ್ರು ತಗೊಳ್ಳೋ ಹಾಗೆ ಮಾಡಪ್ಪ. ಓ ಅಣ್ಣಪ್ಪನವ್ರೆ, ಇದೇನ್ ನಿಮ್ ಕೋತಿ ಆಟ? ಇದು ಕೋತಿ ಆಟ ಅಲ್ಲ ಗೌಡ್ರೆ, ಪ್ರೀತಿ ಆಟ. ಸುಮ್ಮನೆ ಅಟ್ಟಿಯಿಂದ ಹಾಚ್ಕೊಂಡವ್ರು ಸರಿ, ಇಲ್ಲಾಂದ್ರೆ ರೊಚ್ಚಿಗೆ ತುಂಬಿಡ್ತೀನಿ. ವಾವ್, ಸೂಪರ್. ಗೌಡ್ರೆ, ನೀವು ರುಚಿಗೆ ಹೇಳೋದನ್ನ ನಾನು ನೋಡ್ಬೇಕು. ಇಲ್ಲಿ ಒಂದ್ಸಲ ತೋರಿಸಿ. ಯಾರನ್ನ ತೋರ್ಸೋದು? ರುಚಿಗೆ ಹೇಳೋದನ್ನ. ಅಣ್ಣಪ್ಪನವ್ರೆ ನಂತ ಹುಡುಗಾಟ ಆಡ್ತಾ ಇದಾರೆ. ನಿಮ್ಮ ಹತ್ರ ಹುಡುಗಾಟ ಆಡದೆ ಹುಡುಗಿ ಆಟ ಆಡಕ್ಕಾಗತ್ತಾ ಗೌಡ್ರೆ? ಗೌಡ್ರೆ ಇಲ್ಲಿ ನೋಡಿ, ನಿಮ್ಗೋಸ್ಕರ ಏನ್ ತಂದಿದ್ದೀನಿ. ಅಯ್ಯೋ ಇದನ್ನ ತಗೊಂಡು ನಾ ಏನ್ ಮಾಡ್ಲಿ? ಇದು ಬರೀ ಬಲೂನ್ ಅಲ್ಲ, ನನ್ನ ಹೃದಯ. ಇದನ್ನ ನೀವು ತಗೊಂಡು ನನ್ನನ್ನ ಪಾವನನ್ನಾಗಿ ಮಾಡ್ಬೇಕು. ನನಗೆ ಯಾಕೆ ಹಿಂಸೆ ಕೊಡ್ತಾ ಇದಾರೆ ಅಣ್ಣಪ್ಪನವ್ರೆ? ಇದು ಹಿಂಸೆ ಅಲ್ಲ ಗೌಡ್ರೆ, ಪ್ರೀತಿ. ಅಯ್ಯೋ ಎಲ್ಲನೂ ಬಿಟ್ಬಿಟ್ಟು ನನ್ನಿಂದ ಯಾಕೆ ಬಿದ್ದಿದ್ದಾರೆ? ಈ ಎಳ್ನೀರ್ ಕೊಟ್ಟಿದ್ದಕ್ಕೆ. ಎಳ್ನೀರು ಸಹವಾಸ ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ಟು ಈ ಅಣ್ಣಪ್ಪನವರಿಂದ ಹೆಂಗ್ ತಪ್ಪಿಸ್ಕೊಳ್ಳೋದು? I love you lady, lady, lady. ಓ ಅಣ್ಣಪ್ಪನವ್ರೆ, ನಿಮಗೆ 100 ನಮಸ್ಕಾರ ಹಾಕ್ಬಿಡ್ತೀನಿ, ಹೊಟ್ಬಿಡಿ. ನಾನು ನಿಮಗೆ 1101 ನಮಸ್ಕಾರ ಹಾಕ್ಬಿಡ್ತೀನಿ, ನಿಮ್ಮನ್ನ ಬಿಟ್ಟು ಹೋಗಲ್ಲ. ನೋಡಿ ಹಿಂಗೆ ಆಡ್ತಾರೆ, ನಂಗೆ ಕೆಟ್ಟ ಕೋಪ ಬರ್ತದೆ. ಕೋಪ ಮಾಡ್ಕೊಂಡ್ರು ಎಷ್ಟು ಚೆನ್ನಾಗಿ ಕಾಣ್ತೀರಾ. ಆಗ ಆ ಕೆನ್ನೆಗಳನ್ನ ನೋಡೋದೇ ಒಂದು ಚಂದ. ಸೇಮಿ ಬಲೂನ್ ತರ ಕೆಂಪು. ಬಲೂನ್ ತಗೊಂಡಾಯ್ತಲ್ಲ ಕೊಡಿ. ಹೋಗ್ಲೇಬೇಕಾ? ಈಗ ಹೋಗ್ಲಿಲ್ಲ ಅಂದ್ರೆ ಇಷ್ಟೊಂದು ದೊಡ್ಡ ತಂದು ಬಾಯಿಗೆ ಎತ್ಬಿಡ್ತೀನಿ. ಬೇಡ ಬಿಡಿ, ಆದ್ರೂ ನೀವು ಬಲೂನ್ ತಗೊಂಡ್ರಲ್ಲ ಅಷ್ಟು ಸಾಕು. ಆಮೇಲೆ ಸಿಗ್ತೀನಿ. ಎಲ್ಲಿಂದ ತಂದ್ರಿ? ಇದನ್ನ ನಾನ್ ತಂದಿಲ್ಲ ಕಮ್ಮೆ, ಆ ನಾಲ್ಕು ಅಣ್ಣಪ್ಪ ಕೊಟ್ಟೋಗಿದ್ದು. ಗುರ್ತು ನಿಮ್ಮ ಮಾಮಣ್ಣ. ಚಂದನ್ ಅವರು ನಿಮ್ಮನ್ನ ಸಾನೆ ಪ್ರೀತಿ ಮಾಡ್ತಾರೆ, ನೀವು ನೋಡಿದ್ರೆ ಹಿಂಗ್ ಅಂತೀರಲ್ಲ.
ಆಮೇಲೆ ಪುಟ್ಮಲಿ ಅಣ್ಣ ಅಪ್ಪನವ್ರ ಪ್ರೀತಿ ಬಗ್ಗೆ ಹಂಗೆಲ್ಲ ಮಾತಾಬೇಡ. ಅವ್ರು ಒಂಥರ ಉಸಿರು ಒಳ್ಳೆ ಇದ್ದಂಗೆ ಸಲ್ಕು ಬಣ್ಣ ಬದಲಾಯಿಸ್ತಾರೆ. ನನ್ನ ವಿಷಯದಲ್ಲಂತೂ ಚಾನೆ ಹುಚ್ಚಿಡಿಸ್ಕೊಂಡ್ಬಿಟ್ರೆ. ಅದನ್ನೇ ನಾನು ಹೇಳ್ತಾ ಇರೋದು. ಅವರು ನಿಮ್ಮನ್ನ ಚಾನೆ ಪ್ರೀತಿ ಮಾಡ್ತಾರೆ, ಯಾವಾಗ್ಲೂ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾರೆ, ನಿಮ್ಗೋಸ್ಕರ ಪ್ರಾಣನೇ ಕೊಡ್ತಾರೆ. ಆದ್ರೆ ನೀವೇ ಅವ್ರ ಪುಲ್ಲಿಂಗ್ ನ ಅರ್ಥ ಮಾಡ್ಕೊತಾ ಇಲ್ಲ. ಅದು ಪುಲ್ಲಿಂಗ್ ಅಲ್ಲ ಕಮ್ಮೆ, ಫೀಲಿಂಗು. ಹಿಡಿದ್ರಿ ಜಾಡ. ಅವ್ರ ಫೀಲಿಂಗು ಯಾರಿಗೂ ಅರ್ಥ ಆಗೋದು ಬೇಡ, ಅದರಲ್ಲೂ ನಿನಗಂತೂ ಅರ್ಥ ಆಗೋದೇ ಬೇಡ. ಯಾಕೆ ಅರ್ಥ ಆಗಬಾರ್ದು? ಚಾನೆ ಒಳಗೊಂದು ವಿಷಯ ಕಮ್ಮೆ. ಒಳಗಿನ ವಿಷಯವ? ಒಳಗೇನು ವಿಷಯನೇ ಇಲ್ಲ. ಆಮೇಲೆ ಪುಟ್ಮಲಿ ಪುಟ್ಮಲಿ ಅಪ್ಪೆ ಪುಟ್ಮಲಿ ಯಾನಮ್ಮ ಇದು ವಾಣನ ಮೊದಲನೇ ರಾತ್ರಿ ರೆಡಿ ಮಾಡ್ದಂಗೆ ಮಾಡಿಬಿಟ್ಟಿದೆ. ಹಳೆದೆಲ್ಲ ನೆನಪಾಗೋಯ್ತಾ? ಎಲ್ಲ ಮುಖ ತೋರ್ಸು. ನುಲ್ಗತ್ತಿಕ್ಕೆ ನನಗೆ ಮುಖ ತೋರ್ಸಕ್ ನಾಚಿಕೆ. ಆಮೇಲೆ ಪುಟ್ಮಲಿ ದಿನ ನಿನ್ನ ಮುಖ ನೋಡ್ತಿದ್ರು, ಇವತ್ತು ನಿನ್ನ ಬೆಳೆದಿಂಗ್ಲಂತ ಮುಖನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು ಅನ್ನಿಸ್ತದೆ. ಎಲ್ಲೇ ಒಂದೇ ಒಂದ್ಸತ ಮುಖ ತೋರ್ಸು. ತೋರ್ಸು ತೋರ್ಸು. ನೀ ತೋರಿಸ್ಬೇಡ, ನಾನು ನೋಡ್ಕೊತೀನಿ.